ಹಲೋ ನಮಸ್ತೆ ಎಲ್ರಿಗೂ ವಿಜಯಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತು ನಾನು ವರಮಹಾಲಕ್ಷ್ಮಿಯ 3ನೇ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಹೊಸದಾಗಿ ವರಮಹಾಲಕ್ಷ್ಮಿಯನ್ನು ಮಾಡ್ತಾ ಇದ್ದೀರಿ ಅವರಿಗೆ ಸುಲಭವಾಗಿ ಸೀರೆ ಉಡಿಸುವ ವಿಧಾನವನ್ನು ನಾನು ಸುಲಭ ರೀತಿಯಲ್ಲಿ, ಸರಳ ರೀತಿಯಲ್ಲಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಇವತ್ತಿನ ವಿಡಿಯೋ ಮಾಡಲಿಕ್ಕೆ ವರಮಹಾಲಕ್ಷ್ಮಿಗೆ ಸೀರೆ ಉಡಿಸ್ಲಿಕ್ಕೆ ಒಂದು ಸೆಮಿ ಸಿಲ್ಕ್ ಕ್ರೀಮ್ ಕಲರ್ ಪಿಂಕ್ ಬಾರ್ಡರ್ ಇರೋ ಸೀರೆಯನ್ನು ತೊಗೊಂಡಿದ್ದೀನಿ. ಇದೇ ಸೀರೆ, ಇದು ಪಲ್ಲು, ಇದು ಉಡುಪದರ ಸೊಂಟಕ್ಕೆ ಸಿಕ್ಸೋ ಭಾಗ ಇರುತ್ತಲ್ಲ ಅದನ್ನು ನಾನು ಈ ರೀತಿ ಹಾಫ್ ಫೋಲ್ಡನ್ನಾಗಿ ಮಾಡ್ತಾ ಇದ್ದೀನಿ. ಸೀರೆ ಪೂರ್ತಿ ಹಾಫ್ ಫೋಲ್ಡ್ ಮಾಡಿಕೊಂಡು ನೀವು ಅಲ್ಲಲ್ಲಿ ಒಂದು ಪಿನ್ನನ್ನು ಹಾಕಬೇಕಾಗುತ್ತೆ, ಸೇಫ್ಟಿ ಪಿನ್ನನ್ನು ಹಾಕಬೇಕಾಗುತ್ತೆ. ನಾನು ಸ್ಟಾರ್ಟಿಂಗ್ 2 ಅಂಚನ್ನು ಹಿಡಿದು 2 ಬಾರ್ಡ್ರನ್ನು ಹಿಡಿದು ಒಂದು ಪಿನ್ನನ್ನು ಹಾಕಿದ್ದೀನಿ. ಮತ್ತು ಅಲ್ಲಿಂದ 1.5 ಮೀಟ್ರಿಗೆ ಮತ್ತೊಂದು ಪಿನ್ನನ್ನು, ಸೇಫ್ಟಿ ಪಿನ್ನನ್ನು ಹಾಕ್ತಾ ಇದ್ದೀನಿ. ಒಂದು ಸೀರೆಗೆ ನೀವು 3ರಿಂದ 4 ಪಿನ್ನನ್ನು ಹಾಕ್ಕೋಬೇಕಾಗುತ್ತೆ. ಈ ರೀತಿ ನೀವು ಪಿನ್ನನ್ನು ಹಾಕೋದ್ರಿಂದ ಹಾಫ್ ಫೋಲ್ಡ್ ಫಸ್ಟೇ ನೀವು ರೆಡಿ ಇಡೋದ್ರಿಂದ ನೀವು ನೀರಿಗೆಯನ್ನು ಸರಳವಾಗಿ ಈಸಿಯಾಗಿ ಮಾಡ್ಕೋಬೋದು. ಆದ್ದರಿಂದ ನೀವು ಈ ರೀತಿ ಸೇಫ್ಟಿ ಪಿನ್ನನ್ನು ಹಾಕಿ ಹಾಫ್ ಫೋಲ್ಡನ್ನು ಫಸ್ಟು ರೆಡಿ ಮಾಡ್ಕೊಳ್ಳಿ. ನಾನಿವಾಗ 3ನೇ ಪಿನ್ನನ್ನು ಹಾಕ್ತಾ ಇದ್ದೀನಿ. ಈ ರೀತಿ ನೀವು ರೆಡಿ ಇಟ್ಕೊಂಡ್ರಂದರೆ ನೀವು ನೀರಿಗಿನ ಈಸಿಯಾಗಿ ಹಾಕ್ಬೋದು. ವರಮಹಾಲಕ್ಷ್ಮಿಗೆ ಈಸಿಯಾಗಿ ಸೀರೆ ಉಡಿಸ್ಲಿಕ್ಕೆ ಸಹಾಯ ಆಗುತ್ತೆ, ಟೈಮು ಜಾಸ್ತಿ ತೊಗೊಳ್ಳಲ್ಲ. ಆದ್ದರಿಂದ ಫಸ್ಟು ಈ ರೀತಿ ನೀವು ರೆಡಿ ಮಾಡ್ಕೋಬೇಕು. ಈಗ ನಾನು ಸೆರಗಿನ 2 ಅಂಚನ್ನು ಹಿಡಿದು ಒಂದು ಸೇಫ್ಟಿ ಪಿನ್ನನ್ನು ಹಾಕ್ತಾ ಇದ್ದೀನಿ. ಈಗ ಹಾಫ್ ಫೋಲ್ಡ್ ಸೀರೆ ಪೂರ್ತಿ ಹಾಫ್ ಫೋಲ್ಡ್ ಮಾಡಿದ್ದಾಯಿತು. ಈಗ ಉಡುಪದ್ರೇನಿರುತ್ತಲ್ಲ ಸೊಂಟಕ್ಕೆ ಸಿಕ್ಸೋ ಭಾಗ ಅಲ್ಲಿಂದ ನಾನು ಈ ರೀತಿ ಫ್ರಿಲ್ಲನ್ನು ಮಾಡ್ತಾ ಇದ್ದೀನಿ, ನೆರಿಗೆಗಳನ್ನು ಮಾಡ್ತಾ ಇದ್ದೀನಿ. ಇದು ಸಾಫ್ಟ್, ಸೆಮಿ ಸಾಫ್ಟ್ ಸಿಲ್ಕ್ ಸೀರೆ ಆದ್ದರಿಂದ ನೆರಿಗೆಗಳು ತುಂಬ ನೀಟಾಗಿ ಕೂಡ್ತಾ ಇದ್ದಾವೆ. ನಾನು ಫಸ್ಟಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೆ ಯಾವ ರೀತಿ ರಫ್ ಆಗ್ತಿದ್ವು, ಯಾವ ರೀತಿ ನಾನು ಫೋಲ್ಡ್ ಮಾಡ್ತಿದ್ದೆ ಅಂದರೆ ಒಂದು 2 ಸರಿ ನಾನು ಬಟ್ಟೆ ಪಿನ್ನಿಂದ ಸೆಕ್ಯೂರ್ ಮಾಡ್ಕೋತಾ ಇದ್ದೆ. ಆದರೆ ಈ ಸೀರೆಗೆ ಹಾಗಲ್ಲ, ಸೀರೆ ಪೂರ್ತಿ ನಾನು ಫ್ರಿಲ್ ಮಾಡಿಕೊಂಡ್ರೂ ಏನು ಡಿಸ್ಟರ್ಬ್ ಆಗ್ತಾ ಇಲ್ಲ. ಆ ರೀತಿ ನೀಟಾಗಿ ನೆರಿಗೆಗಳು ಕೂಡ್ತಾ ಇದ್ದಾವೆ. ನೀವು ಸೆರಗಿಂದ 1.5 ಮೀಟ್ರ್ನಷ್ಟು ಬಿಟ್ಟು ಉಳಿದಿದ್ದೆಲ್ಲ ನೀವು ಈ ರೀತಿ ನೆರಿಗೆಯನ್ನು ಮಾಡಿದರೆ ತುಂಬ ನೀಟಾಗಿ ನೀವು ವರಮಹಾಲಕ್ಷ್ಮಿಗೆ ಸೀರೆಯನ್ನು ಉಡಿಸ್ಬೋದು. ನೀರಿಗೆ ಎಷ್ಟು ಜಾಸ್ತಿ ಇರ್ತವೋ ಅಷ್ಟು ನೀಟಾಗಿ ಸೀರೆ ಕೂಡುತ್ತೆ. ಆದ್ದರಿಂದ ಆದಷ್ಟು ನೀರಿಗೆಗಳನ್ನು ಜಾಸ್ತಿಯನ್ನಾಗಿ ಮಾಡ್ಕೊಳ್ಳಿ. ಈಗ ನೀರಿಗೆ ಮಾಡ್ಕೊಂಡಿದ್ದಾತು. ಈಗ ನಾನು ಕರೆಕ್ಟಾಗಿ ಜೋಡಿಸ್ಕೊಳ್ತಾ ಇದ್ದೀನಿ. ಒಂದೊಂದೇ ನೀರಿಗೆಯನ್ನು ಕರೆಕ್ಟಾಗಿ ಜೋಡಿಸ್ಕೊಂಡು ಬಟ್ಟೆ ಕ್ಲಿಪ್ಪಿಂದ ಇಲ್ಲೊಂದು ಸೆಕ್ಯೂರನ್ನು ಮಾಡ್ತಾ ಇದ್ದೀನಿ. ಈಗ ಬಾರ್ಡ್ರ್ ಕಡೆನೂ ಅಷ್ಟೇ ಒಂದು ಸಾರಿ ನೀಟಾಗಿ ನೆರಿಗೆಗಳನ್ನು ಜೋಡಿಸ್ಕೊಂಡ್ಬಿಡ್ತೀನಿ. ಜೋಡಿಸ್ಕೊಂಡ ನಂತರ ಬಟ್ಟೆ ಕ್ಲಿಪ್ಪಿಂದ ಸೆಕ್ಯೂರ್ ಮಾಡಿಕೊಂಡು ಈಗ ಸೆರಗಿನ ಕಡೆಗೆ ನಾನು ಫೋಲ್ಡಿಂಗನ್ನು ಮಾಡ್ತಾ ಇದ್ದೀನಿ. ಪಲ್ಲು ಅಂತೀವಲ್ಲ, ಪಲ್ಲು ಕಡೆಯಿಂದ ಒಂದು ಫೋಲ್ಡಿಂಗನ್ನು ಮಾಡ್ತಾ ಇದ್ದೀನಿ. 3ರಿಂದ 4 ಫೋಲ್ಡ್ ಮಾಡಿಕೊಂಡ್ರೆ ಸೆರಗು ತುಂಬ ನೀಟಾಗಿ ಕೂಡುತ್ತೆ. ಈಗ ಸಾಕು, 4 ನೀರಿಗೆ ಆದವು, ಹಾಫ್ ಫೋಲ್ಡ್ ಅಲ್ವಾ, 4 ನೀರಿಗೆ ಆದವು. ಈಗ ಸೆರಗಿನ ಅಂಚಿನಲ್ಲಿ ಒಂದು ಸೇಫ್ಟಿ ಪಿನ್ನಿಂದ ಒಂದು ಲಾಕ್ ಮಾಡಿಕೊಂಡು ಇಲ್ಲಿಂದ 1 ಮೀಟ್ರ್ ಬಿಟ್ಟು ನಾನು ಮತ್ತೊಂದು ಸೇಫ್ಟಿ ಪಿನ್ನಿಂದ ಲಾಕನ್ನು ಮಾಡ್ತಾ ಇದ್ದೀನಿ. ಇಷ್ಟಾದರೆ ಮುಗೀತು. ಇದಕ್ಕೆ ಒಂದು 5 ನಿಮಿಷ ಅಷ್ಟೇ ನಿಮಗೆ ಟೈಮ್ ಬೇಕಾಗಿರೋದು, ಜಾಸ್ತಿ ಏನು ಇದು ಟೈಮ್ ತೊಗೊಳ್ಳಲ್ಲ. ಈಗ ನಾನು ಸೀರೆನ ಫೋಲ್ಡಿಂಗನ್ನು ಮಾಡಿದ್ನಲ್ಲ ಅದನ್ನು ನೀಟಾಗಿ ಈ ರೀತಿ ಮಡಿಕೆ ಮಾಡಿ ಎತ್ತಿಟ್ಟು ವರಮಹಾಲಕ್ಷ್ಮಿಗೆ ಸೀರೆಯನ್ನು ಉಡಿಸ್ತೀನಿ. ನೋಡಿ, ಇವಾಗ ಸೀರೆ ಫೋಲ್ಡಿಂಗ್ ಮುಗೀತು. ಬನ್ನಿ ಇವಾಗ ವರಮಹಾಲಕ್ಷ್ಮಿಗೆ ಸೀರೆ ಉಡಿಸ್ಲಿಕ್ಕೆ ಒಂದು ಟೇಬಲನ್ನು ತಗೊಂಡು ಟೇಬಲ್ ಮೇಲೆ ಗ್ರೀನ್ ಕಲರ್ ಬಟ್ಟೆ ಹಾಕಿದ್ದೀನಿ. ಅದ್ರ ಮೇಲೆ ವರಮಹಾಲಕ್ಷ್ಮಿ ಕೂಡಿಸ್ಲಿಕ್ಕೆ ಒಂದು ಸ್ಟ್ಯಾಂಡನ್ನು ಬಳಸಿದ್ದೀನಿ ನಾನು. ಈಗ ನಾನು ನೆರಿಗೆಗೆ ಏನು ಕ್ಲಿಪ್ ಹಾಕಿದ್ನಲ್ಲ ಅದನ್ನು ತೆಗೆದು ನಾನು ಸ್ಟ್ಯಾಂಡಿಗೆ ಸೀರೆಯನ್ನು ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಇಷ್ಟು ಭಾಗ ನೀವು ಮೇಲೆ ಫೋಲ್ಡಿಂಗಿಗೆ ತೊಗೊಂಡ್ರೆ ಸಾಕು. ಒಂದು 6 ಇಂಚು ನೀವು ಸ್ಟ್ಯಾಂಡಿಗೆ ಫೋಲ್ಡ್ ಮಾಡಿದರೆ ನೆರಿಗೆಯನ್ನು ಸಾಕು, ನೀಟಾಗಿ ನೀವು ಸೀರೆಯನ್ನು ಉಡಿಸ್ಬೋದು. ನಿಮಗೆ ಸ್ಟ್ಯಾಂಡ್ ಬೇಕಪ್ಪ ಅಂದರೆ ಸ್ಟೇಷನರಿ ಅಂಗಡಿಯಲ್ಲಿ ಸಿಗ್ತವೆ. 3 ಸೈಜಿನ ಸ್ಟ್ಯಾಂಡಿಗೆ ಸಿಗ್ತವೆ. ನಿಮ್ಮನೆ ಬಿಂದಿಗೆಗೆ ಯಾವ ಕರೆಕ್ಟಾಗಿ ಆಗ್ತವೋ ಆ ಥರ ನೀವು ಸ್ಟ್ಯಾಂಡ್ ಪರ್ಚೇಸಿಂಗನ್ನು ಮಾಡ್ಬೋದು. ಈಗ ನಾನು ಸ್ಟ್ಯಾಂಡಿಗೆ ನೀಟಾಗಿ ನೆರಿಗೆಗಳನ್ನು ಹಾಕ್ತಾ ಇದ್ದೀನಿ. ನೋಡಿ, ಜೋಡಿಸ್ತಾ ಇದ್ದೀನಿ. ಸ್ಟೆಪ್ ಬೈ ಸ್ಟೆಪ್ಪು ನೀವು ಒಂದೇ ಅಳತೆಯಲ್ಲಿ ನೆರಿಗೆಯನ್ನು ಫಸ್ಟು ಜೋಡಿಸ್ಕೋಬೇಕಾಗುತ್ತೆ. ನಿಮಗೆ ಹೈಟ್ ಎಷ್ಟು ಬೇಕು ನೋಡಿರಿ ಅಷ್ಟು ಇಟ್ಕೊಂಡು ನೀವು ಉಳಿದಿದ್ದ ಪೋರ್ಷನನ್ನು ಸ್ಟ್ಯಾಂಡ್ ಒಳಗೆ ಕಳಿಸ್ಬಿಡಿ. ಈ ರೀತಿ ನೀಟಾಗಿ
ನೀರಿಗೆಗಳನ್ನು ಜೋಡಿಸ್ಕೋಬೇಕು. ಅರ್ಧ ಮುಕ್ಕಾಲು ಭಾಗ ಆ ಸ್ಟ್ಯಾಂಡಿಗೆ ನೀವು ನೀರಿಗೆಯನ್ನು ಜೋಡಿಸ್ಕೊಂಡು ಗುಂಡು ಪಿನ್ನಿನ ಸಹಾಯದಿಂದ ಇವನ್ನು ನೀರಿಗೆಗಳನ್ನು ನೀವು ನೀಟಾಗಿ ಕೂಡಿಸ್ಕೊಳ್ಳಿ. ನೀವು ಗುಂಡು ಪಿನ್ ಹಾಕ್ತಿರಲ್ಲ ಅದು ಟೇಬಲ್ ಕ್ಲಾತಿಗೂ ಸಹ ಅಟ್ಯಾಚ್ ಆಗಬೇಕು. ನೀವು ಪೂಜೆ ಮುಗಿಯೋ ತನಕನೂ ಸೀರೆಯ ನೆರಿಗೆಗಳು ಜರುಗಲ್ಲ. ಆದ್ದರಿಂದ ನೀವು ಗುಂಡು ಪಿನ್ನನ್ನು ಟೇಬಲ್ ಕ್ಲಾತಿಗೂ ಸಹ ಅಡ್ಜಸ್ಟ್ ಮಾಡಿ. ಎಲ್ಲಿ ಹೆಚ್ಚು ಕಮ್ಮಿ ಇದ್ದಾವೋ ಫಸ್ಟು ನೀವು ಈ ರೀತಿ ನೀಟಾಗಿ ಎಳ್ಕೊಂಡು ಅದನ್ನು ಒಂದೇ ಸಮನೆ ಕೂಡಿಸ್ಬೇಕು. ನೋಡಿ, ಇಲ್ಲಿ ನಾನು ಇನ್ನೊಂದು ಗುಂಡು ಪಿನ್ನನ್ನು ಟೇಬಲ್ ಕ್ಲಾತಿಗೆ ಅಟ್ಯಾಚ್ ಆಗೋ ಥರ ಹಾಕ್ತಾ ಇದ್ದೀನಿ. ನೀವು ಸೇಫ್ಟಿ ಪಿನ್ ಹಗಲೆಲ್ಲ ಬಳಸಿದರೆ ಸೀರೆ ಡ್ಯಾಮೇಜ್ ಆಗೋ ಚಾನ್ಸ್ ಇರುತ್ತೆ. ಆದ್ದರಿಂದ ಗುಂಡು ಪಿನ್ ಬಳಸೋದು ತುಂಬಾ ಸುಲಭ. ಈಗ ನಾನು ಬಿಂದಿಗೆ ಇಟ್ಟು ಒಂದು ಸರಿ ನೋಡ್ಕೋತೀನಿ. ನೋಡಿ, ಕರೆಕ್ಟಾಗಿದೆ ಇವಾಗ. ಇಲ್ಲಿ ಇದು ಸಾಫ್ಟ್ ಸೀರೆ ಅಂತಂದು ಹೇಳಿದ್ನಲ್ಲ, ಅದು ಸ್ವಲ್ಪ ಇಲ್ಲಿ ತಗ್ಗು ಬೀಳ್ದಂಗೆ ಅನ್ನಿಸ್ತಾ ಐತೆ, ಡಳ್ ಅನ್ನಿಸ್ತಾ ಐತೆ. ಆದ್ದರಿಂದ ನಾನು ಒಂದು ಮಾಲೆಯನ್ನು ದುಂಡುಗೆ ಮಾಡಿ, ಪ್ಲಾಸ್ಟಿಕ್ಕಿನ ಮಾಲೆಯನ್ನು ದುಂಡುಗೆ ಮಾಡಿ ಒಳಗಡೆ ನಾನು ಕಳಿಸಿದೆ. ಈಗ ನಾನು ಬಿಂದಿಗೆಗೆ ಪಿಂಕ್ ಕಲರ್ ಕ್ಲಾತನ್ನು ಕ್ಲಾತಿಂದ ಬಿಂದಿಗೆನ ಕವರ್ ಮಾಡಿದೆ. ಈಗ ನಾನು ಸೆರಗನ್ನು ಹಾಕ್ತಾ ಇದ್ದೀನಿ. ಬಲಬದಿಯಿಂದ ಎಡಭುಜಕ್ಕೆ ಸೆರಗು ಬರೋ ಥರ ಹಾಕ್ಕೊಳ್ಳಿ. ಹಾಕಿದ ನಂತರ ಅಲ್ಲೇನು ಸೇಫ್ಟಿ ಪಿನ್ ಹಾಕಿರ್ತೀರಲ್ಲ 1 ಮೀಟ್ರ್ ಬಿಟ್ಟು, ಅದನ್ನು ತಗೊಂಡು ಈ ರೀತಿ ನೀಟಾಗಿ ಎದೆಯ ಪೋರ್ಷನ್ನಿನಲ್ಲಿ ನೀರಿಗೆಗಳನ್ನು ಹರ್ಕೊಳ್ಳಿ. ಈಗ ಹಿಂಬದಿಯಿಂದ ಬಲಬದಿಗೆ ನೀವು ಸೆರಗನ್ನು ಮುಂದೆ ಬರುವ ಹಾಗೆ ಹಾಕಿ, ಅಲ್ಲಿನೂ ಸಹ ಸೇಫ್ಟಿ ಪಿನ್ನನ್ನು ತೆಗೆದುಬಿಟ್ಟು ಈ ರೀತಿ ನೀಟಾಗಿ ನೆರಿಗೆಗಳನ್ನು ಹರ್ಕೊಂಡ್ಮೇಲೆ ಒಂದು ಸೊಂಟದ ಡಾಬನ್ನು ಕಟ್ಕೊಳ್ಳಿ. ಈಗ ನಾನು ಕಳಶಕ್ಕೆ ಒಂದು ತೆಂಗಿನಕಾಯನ್ನು ಇಡ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಬೆಳ್ಳಿ ಮುಖವನ್ನು ವರಮಹಾಲಕ್ಷ್ಮಿಗೆ ಇಡ್ತಾ ಇದ್ದೀನಿ. ನಂತರ ಒಂದು ಕಿರೀಟವನ್ನು ಇಡ್ತಾ ಇದ್ದೀನಿ. ಈಗ ವರಮಹಾಲಕ್ಷ್ಮಿಗೆ ನಾನು ಗಲ್ಲಕ್ಕೆ ಅರಿಶಿನವನ್ನು ಹಚ್ತಾ ಇದ್ದೀನಿ. ಅರಿಶಿನ ಹಚ್ಚಿದ ಮೇಲೆ ಏನೋ ಒಂಥರ ಕಳೆ ಚೆನ್ನಾಗಿ ಬರುತ್ತೆ ಅಂತ ಅರಿಶಿನವನ್ನು ಹಚ್ತಾ ಇದ್ದೀನಿ. ಈಗ ನಾನು ಸರಗಳ ಅಲಂಕಾರವನ್ನು ಮಾಡ್ತಾ ಇದ್ದೀನಿ. ಫಸ್ಟು ಒಂದು ನೆಕ್ಲೆಸನ್ನು ಹಾಕಿ ಆಮೇಲೆ ಲಾಂಗ್ ಚೈನನ್ನು ಹಾಕ್ತೆ. ಇವಾಗ ಹೂವಿನ ಮಾಲೆಯನ್ನು ಹಾಕ್ತೆ. ಇಷ್ಟು ಮಾಡಿದರೆ ನೀವು ವರಮಹಾಲಕ್ಷ್ಮಿಗೆ ಅಲಂಕಾರ ಕಂಪ್ಲೀಟಾಗಿ ಮುಗಿಯುತ್ತೆ. ನೀವು ಜಡೆ ಬಿಲ್ಲೆನೂ ಸಹ ಹಾಕ್ಕೋಬಹುದು. ನೋಡಿ, ಈ ರೀತಿ ನೀಟಾಗಿ 10 ರಿಂದ 15 ನಿಮಿಷದೊಳಗೆ ನೀವು ವರಮಹಾಲಕ್ಷ್ಮಿಗೆ ಸೀರೆ ಫೋಲ್ಡಿಂಗು ಮತ್ತು ಡ್ರೇಪಿಂಗು ಎರಡೂ ಮಾಡಿ ಅಲಂಕಾರನೂ ಸಹ ಮಾಡ್ಬೋದು. ನೀವು ಹಿಂದಿನ ದಿನವೇ ಸೀರೆ ಡ್ರೇಪಿಂಗ್ ಮಾಡಿಟ್ರೆ ಉಡಿಸ್ಲಿಕ್ಕೆ ಹಬ್ಬದ ದಿನ ಉಡಿಸ್ಲಿಕ್ಕೆ ತುಂಬ ಸಹಾಯ ಆಗುತ್ತೆ.